ನಾನು ಕನಕಪುರದ ಎಲ್ಲ ನನ್ನ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ, ತಾಯಂದ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವೇನು DK ಶಿವಕುಮಾರ್ ಸಾಹೇಬ್ರನ್ನ ಈ ಭಾಗದ ಶಾಸಕರನ್ನಾಗಿ ಕಳಿಸಿದಿರಲ್ಲ, ಅವರು ಬರೀ ನಮ್ಮ ರಾಜ್ಯಕ್ಕೆ ಅಥವಾ ನಿಮ್ಮ ಕ್ಷೇತ್ರಕ್ಕೆ ನಾಯಕತ್ವ ಅಲ್ಲ, ಇಡೀ ದೇಶಕ್ಕೆ ಒಂದು ನಾಯಕತ್ವವನ್ನ ಕನಕಪುರದ ಮಹಾಜನತೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ. ಯಾಕಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾದ್ರು. ಆ ಕೋವಿಡ್ ಸಂದರ್ಭದಲ್ಲೂ ಕೂಡ ತಮ್ಮ ಚಾಣಾಕ್ಷತನದಿಂದ ಪಕ್ಷದ ಸಂಘಟನೆಯನ್ನ ಮಾಡಿ 136 ಜನ ಶಾಸಕರು ವಿಧಾನಸೌಧವನ್ನ ಮೆಟ್ಟಲವನ್ನ ಹತ್ತೋ ರೀತಿ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಏನಾದ್ರೂ ನಾವು ಮಂತ್ರಿ ಆಗಿದ್ದೀವಿ, ರಾಜ್ಯದಲ್ಲಿ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತ ನಡೆಸ್ತಾ ಇದೆ ಅಂತಂದ್ರೆ ಅದಕ್ಕೆ ದೊಡ್ಡ ಹೆಜ್ಜೆ ಅಥವಾ ಕೈ ಜೋಡಿಸಿದ್ದು DK ಶಿವಕುಮಾರ್ ಸಾಹೇಬ್ರು ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತೇನು ನಾವು 5 ಗ್ಯಾರಂಟಿ ಬಗ್ಗೆ ಮಾತನಾಡ್ತೀವಿ, ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡ್ತೀವಿ, ಈ ಒಂದು ವೇದಿಕೆ ಮುಖಾಂತರ ಅದು ಕನಕಪುರದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ 5 ಗ್ಯಾರಂಟಿ, ಅದು ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಅಥವಾ ಯುವ ನಿಧಿ ಆಗಿರಬಹುದು, ಈ 5 ಗ್ಯಾರಂಟಿಗಳ ಪಿತಾಮಹ DK ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಈ ರಾಜ್ಯವನ್ನ ಸುತ್ತಾಡಿ ಪಕ್ಷವನ್ನ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಮಹಿಳೆಯರು ಅವರ ಹತ್ರ ಹೇಳ್ತಾ ಇದ್ರು, ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ರು. ಬೆಲೆ ಏರಿಕೆಯಿಂದ ನಾವೆಲ್ಲ ನಮ್ಮ ಜೀವನ ತತ್ತರಿಸ್ತಾ ಇದೆ, ಏನಾದ್ರೂ ಸಹಾಯ ಮಾಡಿ ಮಹಿಳೆಯರಿಗೆ ಆರ್ಥಿಕ ಬಲವನ್ನ ತುಂಬಿ ಅಂತ ಹೇಳ್ತಾ ಇದ್ರು. ಸೊ ನಮ್ಮನ್ನೆಲ್ಲರನ್ನು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರನ್ನ ಮಾತನಾಡಿಸಿ ಮೀಟಿಂಗ್ಗಳನ್ನ ಮಾಡಿ ನಾನ್ ನಾಯಕಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ಒಂದು 5 ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಡಿಸಿಷನ್ ತಗೊಂಡ್ರೆ ಅದು DK ಶಿವಕುಮಾರ್ ಸಾಹೇಬ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜ್ಯದಲ್ಲಿ ಸುಮಾರು 1,23,00,000 ಕುಟುಂಬದ ಯಜಮಾನಿಗಳಿಗೆ, ಅಂದ್ರೆ ನಿಮಗೆಲ್ಲರೂ ಗೃಹಲಕ್ಷ್ಮಿಯ ಹಣ ಬರ್ತಾ ಇದೆ. ಎಷ್ಟು ಜನರಿಗೆ ಬರುತ್ತೆ ಸ್ವಲ್ಪ ಕೈ ಮಾಡಿ ಸರ್. ನೋಡಿದ್ರ ಸರ್, ಇದು ನಿಮ್ಮ ಕೂಸು, ಗ್ಯಾರಂಟಿಯ ಪಿತಾಮಹ ನೀವು ಅಂತ ಹೇಳಿದೆ. ನನಗೆ ಎಷ್ಟು ಸಂತೋಷ ಆಗಬೇಕು, ನನ್ನ ಇಲಾಖೆಯಿಂದ 94% ಅಂದ್ರೆ ಬಹುಶಃ ಕನಕಪುರ ಕ್ಷೇತ್ರದಲ್ಲಿ ನಾನಿವತ್ತು ಅಂಕೆ ಸಂಖ್ಯೆಗಳನ್ನ ತರಿಸ್ಕೊಂಡೆ. 73,761 ಅರ್ಹರಿದ್ರೆ ಅಂಥದ್ರಲ್ಲಿ ಸುಮಾರು 70,000 ಮಹಿಳೆಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯ ನಮ್ಮ ಹಣ ಯೋಜನೆ ಹಣ ಕನಕಪುರದ ಮಹಿಳೆಯರಿಗೆ ಬರುತ್ತೆ ಅಂತಂದ್ರೆ ಇದಕ್ಕಿನ್ನ ಸಂತೋಷದ ಕ್ಷಣ ನನಗೆ ಯಾವುದಿಲ್ಲ. ಯಾಕಂತಂದ್ರೆ 70,000 ಅಂದ್ರೆ ಬಂಧುಗಳೇ, ಒಂದ್ ತಿಂಗಳಿಗೆ ಎಷ್ಟಾಯ್ತು? 70,000 ಅಂದ್ರೆ ಎಷ್ಟು ಕೋಟಿ ಆಯ್ತು ಒಂದ್ ತಿಂಗಳಿಗೆ ಕನಕಪುರಕ್ಕೆ ಸರ್? 140 crores ಸರ್, 140 ಕೋಟಿ. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ನಾನ್ ಬರ್ತಾ ಇರಬೇಕಾದ್ರೆ ಬಹಳ ಅಭಿಮಾನದಿಂದ ತೋರಿಸ್ತಾ ಇದ್ರು ನಮ್ಮ DCM ಸಾಹೇಬ್ರು. ತೋರಿಸಿದ್ರು, ನಗರಸಭೆ ಬಿಲ್ಡಿಂಗ್ ಅನ್ನ ತೋರಿಸಿದ್ರು, ಜಿಲ್ಲಾ ಕಚೇರಿಯನ್ನ ತೋರಿಸಿದ್ರು, ಹೊಸದಾಗಿ ಕಟ್ಟಿದಂತ ಕೋರ್ಟ್ ಬಿಲ್ಡಿಂಗ್ ಅನ್ನ ತೋರಿಸಿದ್ರು. ನಾನು ಅನ್ಕೊಂಡೆ ಬೆಂಗಳೂರಿನ ಹೈಕೋರ್ಟ್ ಅನ್ನೇ ಇಲ್ಲಿ ಬಂದಿದೆ ಕನಕಪುರಕ್ಕೆ ಅಂತ. ಅಭಿವೃದ್ಧಿಗೆ ಇನ್ನೊಂದು ಹೆಸರು ಅಂತಂದ್ರೆ DK ಶಿವಕುಮಾರ್ ಅನ್ನಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಹೋಗಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದಂತ DK ಸುರೇಶ್ ಅಣ್ಣನ್ ಅವ್ರನ್ನು ಕೂಡ ನೆನೆಸ್ಬೇಕಾಗುತ್ತೆ. ಯಾಕಂದ್ರೆ ಅವರ ಜೊತೆ ಕೈ ಜೋಡಿಸಿ ಇಡೀ ಕನಕಪುರ ಕ್ಷೇತ್ರವನ್ನ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ತಾಯಂದ್ರಿ ಇಲ್ಲೆಲ್ಲ ಕೂತ್ಕೊಂಡಿದ್ದೀರಾ, ಮಹಿಳೆಯರ ಬಗ್ಗೆ ನಾನು ಮಾತನಾಡಲೇಬೇಕಾಗುತ್ತೆ. ಮೊದಲು ಒಂದು ಕಾಲ ಇತ್ತು, ಇಲ್ಲೆಲ್ಲ ಇದ್ದಾರೆ, ತುಂಬಾ ಸಂತೋಷ ನಿಮ್ಮನ್ನೆಲ್ಲ ಭೇಟಿಯಾಗಿ. ಮೊದಲು ಒಂದು ಕಾಲ ಇತ್ತು, ಮಹಿಳೆಯನ್ನ ಬರೀ ಮನೆಗೆ ಅಷ್ಟೇ, 4 ಗೋಡೆಗೆ ಅಷ್ಟೇ ಸೀಮಿತ ಅನ್ನುವಂತ ಒಂದು ಕಾಲ ಇತ್ತು.
ಮಹಿಳೆ ಬರೀ ಅಡುಗೆ ಮನೆಗೆ ಸೀಮಿತ, ಮಕ್ಕಳನ್ನ ಹೆರೋಕೆ ಸೀಮಿತ ಅಂತ. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ಕಾಲ ಬದಲಾಗಿದೆ. ಆಧುನಿಕ ಯುಗದಲ್ಲಿ ಶ್ರೀಕಂಠವನ್ನ ಹೇಳ್ತಾ ಇದ್ರು, ನಾನು 15 ಕೋಟಿ ಸಾಲವನ್ನ 1 ರೂಪಾಯಿ ಗ್ಯಾರಂಟಿಯನ್ನ ತೆಗೆದುಕೊಳ್ಳೋದೇ ನಿಮಗೆಲ್ಲ ಕೊಟ್ಟಿದೀವಿ, ನಿಮ್ಮ ಮೇಲೆ ವಿಶ್ವಾಸ ಇದೆ, ಇಷ್ಟೆಲ್ಲ ನಿಮ್ಮ ಸೇವೆಯನ್ನ ಮಾಡ್ತೀವಿ, ನೀವು ಟೈಮ್ ಕರೆಕ್ಟ್ ಆಗಿ ಬರ್ಲಿಲ್ಲ, ಲೇಟ್ ಮಾಡಿದ್ರಿ 2 ಗಂಟೆ ಅಂತ. ಆದ್ರೆ ನಾನ್ ನಿಮ್ಮ ಪರವಾಗಿ ಶ್ರೀಕಂಠವನ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಎದ್ದ ತಕ್ಷಣ ಒಂದು ಶರ್ಟ್ ಪ್ಯಾಂಟ್ ಹಾಕೊಂಡು ನೀವು ರೆಡಿ ಆಗ್ತೀರಾ. ನಾವು ಮನೆಯಲ್ಲಿ ಬೆಳಗ್ಗೆ ಎಲ್ಲರಿಗಿನ್ನ ಮೊದ್ಲು ಹೇಳೋರೇ ಹೆಣ್ಮಕ್ಳು 5 ಗಂಟೆಗೆ ಎದ್ದು ಮನೆ ಎದುರುಗಡೆ ಕಸ ಗುಡಿಸಿ, ರಂಗೋಲಿ ಹಾಕಿ, ದೇವ್ರ ಮನೆ ದೀಪ ಹಚ್ಚಿ, ಎಲ್ಲರಿಗೂ ಕಾಫಿ ಮಾಡಿ, ಟಿಫಿನ್ ಮಾಡಿ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ, ಅತ್ತೆ ಮಾವನ ಸೇವೆ ಮಾಡಿ, ಪಾತ್ರೆ ತಿಕ್ಕಿ, ಬಟ್ಟೆ ಒಗೆದು, ಮತ್ತೆ ಮನೆಯಲ್ಲಿ ಅಡಿಗೆ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆಶೀರ್ವಾದ ಮಾಡಕ್ಕೆ ಬರಕ್ಕೆ ಸ್ವಲ್ಪ ತಡ ಆಯ್ತು. ಈಗ ನಿಮಗೆ ಆಶೀರ್ವಾದ ಮಾಡಿ ಮತ್ತೆ ಮನೆಗೆ ಹೋಗಿ, ಮತ್ತೆ ಸಾಯಂಕಾಲ ಟೀ ಮಾಡಿ, ಕಾಫಿ ಮಾಡಿ, ರಾತ್ರಿ ಅಡಿಗೆ ಮಾಡಿ, ಬಟ್ಟೆ ಒಗೆದನ್ನ ಮಡಿಸಿಟ್ಟು, ನಾಳೆ ಮಕ್ಕಳ ಹೋಮ್ವರ್ಕ್ ಅನ್ನ ಮಾಡಿಸಿ, ಸೊ ಎಲ್ಲರಿಗಿನ್ನ ಬೆಳಗ್ಗೆ ನಾವೇ ಮೊದ್ಲು ಎದ್ದಿರ್ತೀವಿ, ನಾವೇ ಮೊದ್ಲು ಮಲಗ್ತೀವ ಮನೆಯಲ್ಲಿ. ಅನ್ನಂದ್ರೆ ಕುತ್ಕೊಂಡಿದ್ದಾರೆ, ಮೊದ್ಲು ನಾವೇ ಹೇಳ್ತೀವಿ ಮನೆಯಲ್ಲಿ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಮೊದ್ಲು ನಾವೇ ಮಲಗ್ಬೇಕಲ್ಲ. ಹಾಗೆ ನೋಡಿದ್ರೆ ಇಲ್ಲ, ರಾತ್ರಿ ಎಲ್ಲರನ್ನು ಮಲಗಿಸಿ, ಕಿಟಕಿ ಬಾಗ್ಲ ಹಾಕಿದ್ಯಾ ಇಲ್ಲ, ಟಿವಿ ಆಫ್ ಮಾಡಿದೆಯಾ ಇಲ್ಲ, ಗ್ಯಾಸ್ ಸ್ವಿಚ್ ಬಟನ್ ಬಂದಾಗಿದೆಯಾ ಇಲ್ಲ, ಲೈಟ್ ಆಫ್ ಮಾಡಿದಾರ ಇಲ್ಲ, ಎಲ್ಲ ನೋಡಿ ಕೊನೆಗೆ ಮಲ್ಕೊಳ್ಳೋದು ಮಹಿಳೆ. ಇದು ನಮಗ್ ಜವಾಬ್ದಾರಿ. ನಮಗಿದನ್ನ ಯಾರು ಕಲಿಸ್ಬೇಕು ಅಂತ ಏನಿಲ್ಲ. ಮಹಿಳೆ ಹೆಣ್ಣು ಮಗು ಅಂದ ತಕ್ಷಣ ಆ ಜವಾಬ್ದಾರಿ ನಮಗೆ ಹುಟ್ಟಿದಾಗಿಂದನೇ ಬರುತ್ತೆ. ಕಾಲ ಬದಲಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ, ಮಹಿಳೆಯರು ಇವತ್ತಿಗೆ ಸಂಘಟನೆ ಆಗ್ತಾ ಇದೆ. ಮೊದಲು ಎಸ್.ಎಂ. ಕೃಷ್ಣ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಸ್ತ್ರೀ ಶಕ್ತಿ ಯೋಜನೆಯನ್ನ ಕೊಟ್ಟು, ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಮಹಿಳೆಯರನ್ನ ಶಕ್ತಿವಂತರನ್ನಾಗಿ ಮಾಡ್ಲಿಕ್ಕೆ, ಬರೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಿದ್ರೆ ಅದು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ಬೇಕಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಅವತ್ತಿನ ಕಾಲದಲ್ಲಿ ಮೋಟಮ್ಮ ಅವರು ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಸ್ತ್ರೀ ಶಕ್ತಿ ಯೋಜನೆಯನ್ನ ತಂದು, ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸರ್ಕಾರ ಬಂದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನ ಆ ಒಂದು ಮಂತ್ರಿ ಸ್ಥಾನವನ್ನ ನಾನು ತೆಗೆದುಕೊಂಡಿದ್ದೀನಿ. ನನಗೇನು ಆಸೆ ಅಂತಂದ್ರೆ, ಈ ಸಂಘಗಳು ಹೇಗೆ ಸ್ತ್ರೀ ಶಕ್ತಿ ಸಂಘ, ಕನಕಾಂಬರಿ ಒಕ್ಕೂಟ ಯಾವ ರೀತಿ ಇದೆಯೋ, ಗೃಹಲಕ್ಷ್ಮಿ ಸಂಘಗಳು ಆಗಬೇಕನ್ನೋದು ನನ್ನ ಒಂದು ಆಸೆ. ಈ ಗೃಹಲಕ್ಷ್ಮಿ ಸಂಘಗಳು ಆಗೋದ್ರಿಂದ ಒಂದು ತಿಂಗಳಿಗೆ ನಾವು ಎಷ್ಟು ದುಡ್ಡು ಕೊಡ್ತೀವಿ ಕನಕಪುರಕ್ಕೆ ಅನ್ನೋದು ನಮಗೆ ಗೊತ್ತು ಸರ್ಕಾರದಿಂದ.